ಶ್ರೀಗುರುಭ್ಯೋ ನಮಃ ಹರೇ ಓಂ. CS ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. ವೃಶ್ಚಿಕ ರಾಶಿಯವರಿಗೆ ರಾಜಕೀಯ ವ್ಯಕ್ತಿಗಳಿಂದ ಉತ್ತಮವಾದ ಪ್ರಶಂಸೆಗಳು ಕೂಡ ಬರುವಂತಹ ಕಾಲ ಆಗಿದೆ ಮತ್ತು ಉತ್ತಮವಾದ ಗೌರವಗಳು ಸಂಪಾದನೆ ಆಗ್ತದೆ ಮತ್ತು ವಿಶೇಷವಾದ VIP ಗಳ ಕಾಂಟ್ಯಾಕ್ಟ್ ಆಗ್ತದೆ. ರಾಜಕೀಯರು ಒಳ್ಳೊಳ್ಳೆ ಅಧಿಕಾರಿಗಳ ಸಂಪರ್ಕ ನಿಮಗೆ ಬೇಗ ಸಿಗ್ತದೆ. ಅದರಿಂದ ಅನುಕೂಲವು ಚೆನ್ನಾಗಿದೆ. ಹಾಗಾಗಿ ಇವೆಲ್ಲ ಬಂದಾಗ ನಿಮಗೆ ಸ್ವಲ್ಪ ಧರ್ಮದ ನಡಿಬೇಕು. ನೀವು ಅಧರ್ಮ ಮಾಡೋಕ್ಕೆ ಹೋಗಬೇಡ್ರಿ, ರಫ್ನೆಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಒಳ್ಳೊಳ್ಳೆಯವರು ಸ್ನೇಹ ಸಿಕ್ಬಿಟ್ಟಾಗ ನೀವು ಸ್ವಲ್ಪ ಧರ್ಮವನ್ನು ಬಿಟ್ಟುಬಿಡ್ತೀರಿ. ಹಾಗೆ ಧರ್ಮವನ್ನು ಬಿಡಬೇಡ್ರಿ. ಧರ್ಮದಿಂದ ಶ್ರದ್ಧಾಭಕ್ತಿಯಿಂದ ನಡ್ಕೊಳ್ರಿ. ಮುಂದೆ ಭಾಳ ಒಳ್ಳೆಯ ಅನುಕೂಲವಾಗ್ತದೆ. ಮತ್ತು ನಿಮ್ಮ ಹಿರಿಯರ ಆಸ್ತಿಗಳೇನಾದರೂ ಬರೀಬೇಕಾಗಿದ್ದರೆ ಅವೆಲ್ಲ ಪ್ರಾಪ್ತವಾಗ್ತದೆ. ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ, ಸುಖವಾಗಿ ಅನುಕೂಲವಾಗ್ತದೆ. ಉದ್ಯೋಗದಲ್ಲಿ ಉನ್ನತ ಸ್ಥಾನ ಸ್ವಲ್ಪ ಸಿಗೋದು ಕಷ್ಟ. ಉದ್ಯೋಗಸ್ಥರು ಮಾತ್ರ ನೋಡ್ಕೋಬೇಕಾಗ್ತದೆ. ಸಕಾಲಕ್ಕೆ ಅವರಿಗೆ ಸ್ಥಾನ ಸಿಗೋದಿಲ್ಲ ಅವರಿಗೆ. ಹಾಗಾಗಿ ಉದ್ಯೋಗಗಳು ಸ್ವಲ್ಪ ನಿಧಾನ ಮಾಡಿ ಅನುಕೂಲ ಆಗ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅಂಕಗಳು ಬರುವಂಥ ಚಾನ್ಸಸ್ ಚೆನ್ನಾಗಿದೆ. ಓದೋ ಮಕ್ಕಳಿಗೆ ಭಾಳ ವಿಶೇಷವಾಗಿ ಅನುಕೂಲವಾಗ್ತದೆ. ಒಳ್ಳೊಳ್ಳೆ ಆಫರ್ಗಳು ಬರುವಂಥ ಚಾನ್ಸಸ್ ಚೆನ್ನಾಗಿದೆ. ವಿಶೇಷವಾಗಿ ತೀರ್ಥಯಾತ್ರೆಯನ್ನು ಮಾಡುವಂತಹ ಯೋಗ ಚೆನ್ನಾಗಿದೆ. ಧರ್ಮ ಕಾರ್ಯ ಮಾಡುವಂಥವ್ರು ತೀರ್ಥಯಾತ್ರೆ ಮಾಡ್ಕೊಂಬನ್ನಿ, ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ನಿಮಗೆ ಜೀವನದ ಅನೇಕ ಬದಲಾವಣೆ ಮಾಡುವಂತಹ ಕಾಲ ನಿಮಗೆ ಮಾರ್ಚ್ ತಿಂಗಳು. ನಾನು ಹೇಗಿದ್ದೆ, ಮುಂದೆ ಹೇಗಿರಬೇಕು, ನನ್ನ ಜೀವನ ಹೆಂಗಿರುತ್ತೆ ಅನ್ನೋದು ರೂಪಿಸ್ಕೊಳ್ಳೋಕ್ಕೆ ಒಳ್ಳೆ ಕಾಲ ಆಗಿದೆ ಮಾರ್ಚ್ ತಿಂಗಳು. ಹಾಗಾಗಿ ಜೀವನವನ್ನು ಸರಿಯಾದ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳ್ರಿ. ಮತ್ತು ಆಸ್ತಿಯನ್ನು ಕೊಳ್ಳುವಂಥ ಯೋಗ ಚೆನ್ನಾಗಿದೆ. ನೀವು ಸ್ವಂತ ಆಸ್ತಿಯನ್ನು ಕೊಂಡ್ಕೋಬೋದು ಈ ತಿಂಗಳಲ್ಲಿ. ಅದು ಭಾಳ ವಿಶೇಷವಾಗಿದೆ. ಮತ್ತು ಕೆಲಸ ಕಾರ್ಯಗಳ ಮಾಡಿಸ್ಕೋಬೇಕು. ಸ್ವಲ್ಪ ದರ್ಪವನ್ನು ಮಾಡ್ತೀರಿ. ಸ್ವಲ್ಪ ಆ ದರ್ಪವನ್ನು ಮಾಡೋಕ್ಕೆ ಹೋಗಬೇಡಿ. ಆ ದರ್ಪದಿಂದ ತೊಂದರೆಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾರಿಗೆ ಏನೇ ಸಹಾಯ ಕೇಳಿದ್ರು ಶ್ರದ್ಧಾಭಕ್ತಿಯಿಂದ ಸಹಾಯ ಮಾಡಿ. ಅವ್ರಿಗೆ ದರ್ಪ ಮಾಡಿದ್ರೆ ಮುಂದೆ ನೋವನ್ನು ಅನುಭವಿಸ್ಬೇಕಾಗ್ತದೆ. ಭಾಳ ಹುಷಾರು. ಸಹಾಯ ಕೆಲಸಗಳನ್ನು ಮಾಡಲು ಕೈ ಹಾಕ್ತೀರಿ. ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಹೋಗ್ತೀರಿ. ಭಾಳ ಒಳ್ಳೆಯದು. ಹಾಕಿರೋದು ಯಾವ ತೊಂದರೆ ಇಲ್ಲ. ಮತ್ತು ಅದರಿಂದ ಮುಂದೆ ಲಾಭ ಆಗ್ತದೆ. ಈಗ ನೀವು ಸಹಾಯ ಮಾಡಿದರೆ ಮುಂದಿನ ದಿನಗಳದು ಲಾಭವಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ನಿಮ್ಮ ಆರೋಗ್ಯದ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಾ ಇರ್ತದೆ. ಅದನ್ನು ಬೇಗ ಸರಿ ಮಾಡ್ಕೊಳ್ಳಿ, ಅನುಕೂಲ ಆಗ್ತದೆ, ತೊಂದರೆ ಇಲ್ಲ. ಆಸ್ತಿಯ ವಿಚಾರವಾಗಿ ಏನಾಗ್ತದೆ, ಸ್ವಲ್ಪ ಬಂಧುಗಳನ್ನು ಸ್ನೇಹಿತರನ್ನ ಶತ್ರುಗಳು ಮಾಡ್ಕೊಂಡ್ಬಿಡ್ತೀರಿ. ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ನೋಡಿಕೊಂಡು ಮಾತಿನಲ್ಲಿ ವಿನಯದಿಂದ ಮಾತಾಡಿ ಆ ಒಂದು ಕೆಲಸವನ್ನು ಮಾಡ್ಕೊಳ್ಳಿ. ಇಲ್ಲ ಕಷ್ಟಪಡ್ತೀರಿಲ್ಲ ಅಂದರೆ. ಮತ್ತು ಹಿರಿಯ ವ್ಯಕ್ತಿಗಳ ಸ್ನೇಹ ಸಿಗುವಂಥ ಚಾನ್ಸ್ ಏನಿದೆ. ಒಳ್ಳೊಳ್ಳೆ ವ್ಯಕ್ತಿಗಳ ಸ್ನೇಹ ಸಿಗ್ತದೆ ನಿಮಗೆ ಈ ತಿಂಗಳಲ್ಲಿ. ನೀವು ಅಂದ್ಕೊಂಡಿರಲ್ಲ ಇಂಥವ್ರು ಸಿಗ್ತಾರೆ, ಈ ಒಂದು ಸಹಾಯ ಆಗೋದ್ರಿಂದ ಸಿಗ್ತಾರೆ, ಅನುಕೂಲ ಆಗ್ತದೆ. ಅವರಿಂದ ಒಳ್ಳೆಯ ವಿಶೇಷವಾದ ಸಹಾಯವು ಸಹ ನಿಮಗೆ ಸಿಗ್ತಾಗ್ತದೆ. ಮತ್ತು ಕುಟುಂಬದಲ್ಲಿ ವಿಶೇಷವಾದ ಗೌರವ ಪ್ರಾಪ್ತವಾಗ್ತದೆ. ನೀವು ಮಾಡುವ ಕೆಲಸಗಳಿಗೆ ನಿಮ್ಮ ಒಳ್ಳೆತನ ಆವಾಗ ಜನಕ್ಕೆ ಅರ್ಥ ಆಗ್ತದೆ. ಹಾಗಾಗಿ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ಈ ತಿಂಗಳಲ್ಲಿ ಏನಾದರೂ ಒಂದು ಶುಭ ಕಾರ್ಯವನ್ನು ಮಾಡಲೇಬೇಕಾಗ್ತದೆ. ನೀವು ಮಾರ್ಚ್ ತಿಂಗಳಲ್ಲಿ ಮಾಡಿರಿ, ಭಾಳ ಒಳ್ಳೆಯದು. ವಿಶೇಷ ಫಲವನ್ನು ನೀವು ನೋಡ್ತಿರೋದ್ರಿಂದ ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ಸ್ವಲ್ಪ ಬುಧ ಶಾಂತಿನ ಮಾಡಿಕೊಡ್ರಿ. ಬುಧನ ಸಂಬಂಧಪಟ್ಟ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ವಿಷ್ಣು ಆಲಯಕ್ಕೆ ಹೋಗಿ ಮತ್ತು ಹೆಸರುಬೇಳೆ ದಾನ ಕೊಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರವಾಗಿ ಶುಭ ಕಾಲವಾಗ್ತದೆ. ಬುಧನ್ನೇ ಯಾಕೆ ಕೊಡಬೇಕು ನಿಮಗೆ ಅಂದರೆ ಹೆಚ್ಚು ಬುದ್ಧಿಪ್ರದಾಯಕ, ವಿಶೇಷವಾದ ಬುದ್ಧಿ ಬರಬೇಕು. ಯಾಕಂದರೆ ಒಳ್ಳೊಳ್ಳೆ ವ್ಯಕ್ತಿಗಳು ಸಿಗ್ತಾರೆ. ಆ ವ್ಯಕ್ತಿಗಳ ಹೇಗೆ ಮಾತಾಡಬೇಕು, ಹೆಂಗಿರಬೇಕು ಅಂತ ತಿಳಿಸೋದು ಬುಧ. ಹಾಗಾಗಿ ವಿಶೇಷವಾಗಿ ಬುಧ ಶಾಂತಿಯನ್ನು ಮಾಡಿ ಬುಧನ ಅನುಗ್ರಹ ಸಂಪಾದನೆ ಮಾಡಿರಿ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಕೇಳ್ಕೊಳ್ಳಿ. ಇದರಿಂದ ಭಾಳ ಶುಭವನ್ನು ನೀವು ಅನುಭವಿಸ್ಬೋದು. ನಮಸ್ಕಾರ.